ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಕೌನ್ಸಿಲಿಂಗ್ ಏನಿದೆ ಅದಕ್ಕೆ ರಿಲೇಟೆಡ್ ತುಂಬಾ ಇಂಪಾರ್ಟೆಂಟ್ ಪ್ರಾಸೆಸ್ ಆಗಿರುವಂತಹ ಆಪ್ಷನ್ ಎಂಟ್ರಿ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಅಂದ್ರೆ ಆಪ್ಷನ್ ಎಂಟ್ರಿ ಎಲ್ಲಿ ಮಾಡಬೇಕು, ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು, ಆಪ್ಷನ್ ಎಂಟ್ರಿಗೆ ಲಿಸ್ಟ್ ಏನಿದೆ ಅದನ್ನ ಹೇಗೆ ರೆಡಿ ಮಾಡ್ಕೋಬೇಕು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನಂತರ ನೀವೆಲ್ಲರೂ ಕೂಡ ಈಗ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ರಿಸಲ್ಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಎಂಜಿನಿಯರಿಂಗ್ ಇದಕ್ಕೆ ನಿಮ್ಮ ರ್ಯಾಂಕ್ ಇಂತಿಷ್ಟು, ನರ್ಸಿಂಗ್ ಅದಕ್ಕೆ ಇದು ನಿಮ್ಮ ರ್ಯಾಂಕ್, ಈ ರೀತಿ ಎಲ್ಲ ಕೋರ್ಸ್ಗಳಿಗೂ ಸಂಬಂಧಂತೆ ನಿಮಗೆ ರ್ಯಾಂಕ್ ಅನ್ನ ಕೊಡ್ತಾರೆ. ಓಕೆನಾ? ಆ ರ್ಯಾಂಕ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ನೀವು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಪಾರ್ಟಿಸಿಪೇಟ್ ಮಾಡೋದಕ್ಕೆ ಈ ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್. ನೀವು ಯಾವುದೇ ಕೋರ್ಸ್ ಅನ್ನ ಮಾಡ್ಬೇಕು ಅಂತ ಇರಲಿ, ಎಂಜಿನಿಯರಿಂಗ್ ಆಗಿರ್ಲಿ, MBBS ಆಗಿರ್ಲಿ, BDS ಆಗಿರ್ಲಿ, ಅಥವಾ ನರ್ಸಿಂಗ್ ಆಗಿರ್ಲಿ, ಅಗ್ರಿಕಲ್ಚರ್ ಆಗಿರ್ಲಿ, ಯಾವುದೇ ಕೋರ್ಸ್ ಆಗಿರ್ಲಿ, ಈ ಆಪ್ಷನ್ ಎಂಟ್ರಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಅದರ ಬೇಸಿಸ್ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ನಮ್ಮ ರ್ಯಾಂಕ್ ಇಂತಿಷ್ಟು ಬಂದಿದೆ ಅಂತ ತಿಳ್ಕೊಳ್ಳೋಣ, ನಮ್ಗೆ ಡೈರೆಕ್ಟ್ ಆಗಿ ಕಾಲೇಜ್ ಅಲಾಟ್ ಮಾಡ್ತಾರ ಅಂತ ಕೇಳ್ತಾ ಇದ್ರು. ಆ ರೀತಿ ಇರಲ್ಲ. ಈಗ ಆಪ್ಷನ್ ಎಂಟ್ರಿ ಅಂತ ಏನು ಹೇಳಿದ್ರೆ ಅದ್ರೊಳಗಡೆ ನೀವು ಕಾಲೇಜಸ್ ಹೆಸರನ್ನ ಆಡ್ ಮಾಡ್ಬೇಕಾಗತ್ತೆ. ನೀವು ಯಾವ್ಯಾವ ಕಾಲೇಜಸ್ ಹೆಸರನ್ನ ಕೊಟ್ಟಿರ್ತೀರೋ ಅದರಲ್ಲೇ ಯಾವ್ದಾದ್ರು ಒಂದು ಕಾಲೇಜಲ್ಲಿ ನಿಮ್ಗೆ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರನೇ ಈಗ ನಿಮ್ಗೊಂದು ರ್ಯಾಂಕ್ ಬಂದ ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ ಪ್ರಕಾರ ಆ ಕಾಲೇಜಲ್ಲಿ ಸೀಟ್ ಸಿಗತ್ತಾ, ಹಿಂದಿನ ವರ್ಷ ಆ ಕಾಲೇಜಲ್ಲಿ ನನ್ನ ರ್ಯಾಂಕ್ ಪ್ರಕಾರ ಸೀಟ್ ಸಿಗೋ ಚಾನ್ಸಸ್ ಇತ್ತಾ, ಅದನ್ನೆಲ್ಲ ತಿಳಿದುಕೊಂಡು, ಅಂದ್ರೆ ಆ ಕಾಲೇಜ್ನ ಕಟ್ ಆಫ್ ಅದನ್ನ ತಿಳಿದುಕೊಂಡು ಅದರ ನಂತರ ಆಪ್ಷನ್ ಎಂಟ್ರಿ ಮಾಡಬೇಕು. ಓಕೆ? ಹಾಗಿದ್ರೆ ಈಗ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಇದನ್ನ ತಿಳ್ಕೊಳ್ಳೋದಾದ್ರೆ, ಅದೇ ರ್ಯಾಂಕ್ ಅನೌನ್ಸ್ ಆಯ್ತು, ಅದ್ರ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾಗತ್ತೆ. ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ನೀವು ಮುಂದೆ ಯಾವ್ಯಾವ ಕೋರ್ಸ್ನ ಮಾಡೋದಕ್ಕೆ ಇಷ್ಟ ಇದೆ, ನಿಮಗೆ ಯಾವ ಕೋರ್ಸ್ ಮಾಡೋದಕ್ಕೆ ಇಷ್ಟ ಇದೆ ಅದನ್ನ ಕೇಳಿದವರು ತಿಳಿಸ್ತಾರೆ. ಕೇವಲ ಕೋರ್ಸ್ ಅಷ್ಟೇ ಅಲ್ಲ, ಯಾವ್ಯಾವ ಕಾಲೇಜಲ್ಲಿ ಸ್ಟಡಿ ಮಾಡೋದಕ್ಕೆ ಇಷ್ಟಪಡ್ತೀರಾ ಅದನ್ನು ಕೂಡ ತಿಳಿಸ್ಬೇಕು. ಓಕೆ? ಈಗ ಎಕ್ಸಾಂಪಲ್, ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ನಾನು ಇಂತಹ ಕಾಲೇಜಲ್ಲಿ ಸ್ಟಡಿ ಮಾಡಬೇಕು ಅಂತ ಇದ್ದೀರಿ, ಅದು ನಿಮ್ಮ ಫಸ್ಟ್ ಪ್ರಯಾರಿಟಿ. ಅದು ಸಿಕ್ಕರೆ ನಂಗೆ ಅಲ್ಲೇ ಸ್ಟಡಿ ಮಾಡಬೇಕು. ನನ್ನ ರ್ಯಾಂಕ್ ಪ್ರಕಾರ ಅಲ್ಲಿ ಸಿಗಲ್ಲ ಅಂತ ಹೇಳಿದ್ರೆ, ಓಕೆ, ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಮತ್ತೊಂದು ಕಾಲೇಜ್ ಇದೆ, ಕಾಲೇಜ್ B ಇದೆ, ಅಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಅನ್ನ ಸ್ಟಡಿ ಮಾಡ್ತೀನಿ. ಓಕೆ, ಅಲ್ಲೂ ಸಿಗ್ಲಿಲ್ಲ, ಆ ಟೈಮಲ್ಲಿ ಫಸ್ಟ್ ಆ್ಯಡ್ ಮಾಡಿದ್ರಲ್ವ ಅದೇ ಕಾಲೇಜಿಗೆ ನಾನೀಗ ಇನ್ಫಾರ್ಮೇಶನ್ ಸೈನ್ಸ್ ಎಂಜಿನಿಯರಿಂಗ್ ಸಿಗತ್ತಾ ಇದನ್ನ ಚೆಕ್ ಮಾಡ್ತೀನಿ. ಈ ರೀತಿ ಪ್ರಯಾರಿಟೀಸ್ ಅನ್ನ ಸೆಟ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಇದು ನನ್ನ ಫಸ್ಟ್ ಪ್ರಯಾರಿಟಿ, ಅಲ್ಲಿ ಸೀಟ್ ಸಿಗದಾದ್ರೆ ಇದು ನನ್ನ ಸೆಕೆಂಡ್ ಪ್ರಯಾರಿಟಿ, ಇದು ನನ್ನ ಥರ್ಡ್ ಪ್ರಯಾರಿಟಿ, ಇದು ನನ್ನ ಫೋರ್ತ್ ಪ್ರಯಾರಿಟಿ, ಈ ರೀತಿ ಪ್ರಯಾರಿಟಿ ಲಿಸ್ಟ್ ಅನ್ನ ಮಾಡ್ಕೋಬೇಕು. ಕೋರ್ಸಸ್ ಹಾಗೆ ಕಾಲೇಜ್ಗಳದ್ದು. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಬೇರೆ ಬೇರೆ ಕೋರ್ಸ್ಗಳಿಗೆ ಬೇರೆ ಬೇರೆ ಆಪ್ಷನ್ ಎಂಟ್ರಿ ಇರತ್ತಾ ಅಂತ ಕೇಳ್ತಾ ಇದ್ರು. ಹಾಗಿರಲ್ಲ. ಎಲ್ಲಾ ಕೋರ್ಸ್ಗಳಿಗೂ ಸೇರಿ ಒಂದೇ ಸಲ ಆಪ್ಷನ್ ಎಂಟ್ರಿ ಮಾಡೋದು. MBBS, BDS, ನಂತರ ಆಯುಷ್, ಹಾಗೆ ಎಂಜಿನಿಯರಿಂಗ್, ನರ್ಸಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಸಿ, ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದ ಒಂದೇ ಸಲ ಆಪ್ಷನ್ ಎಂಟ್ರಿ ಮಾಡಬೇಕು. ಈಗ ಅದೇ ಕೆಲವು ವಿದ್ಯಾರ್ಥಿಗಳು ನಾನು ಎಂಜಿನಿಯರಿಂಗ್ ಅಷ್ಟೇ ಮಾಡಬೇಕು ಅಂತ ಇದ್ದೀನಿ ಆಯ್ತಿದ್ದಾಗ ಆಪ್ಷನ್ ಎಂಟ್ರಿ ಒಳಗಡೆ ಕೇವಲ ಈ ಎಂಜಿನಿಯರಿಂಗ್ ಕಾಲೇಜಸ್ ಅನ್ನ, ಅದೇ ಪರ್ಟಿಕ್ಯುಲರ್ ಯಾವ ಬ್ರಾಂಚ್ ಇಷ್ಟ ಅದನ್ನ ಆಡ್ ಮಾಡ್ಕೊತಾ ಹೋಗ್ತೀರಾ. ಮತ್ತೆ ಯಾವ್ದಾದ್ರು ವಿದ್ಯಾರ್ಥಿಗಳು ನಾನು ಕೇವಲ MBBS ಮಾಡ್ತೀನಿ ಆಯ್ತಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ MBBS ಕಾಲೇಜ್ಗಳ ಹೆಸರನ್ನಷ್ಟೇ ಇಟ್ಕೊಳ್ತಾ ಹೋಗೋದು. ಈಗ ಮತ್ತೊಂದು ಸ್ಟೂಡೆಂಟ್ ಇದ್ದಾರೆ, ಅವರು MBBS ಟ್ರೈ ಮಾಡಬೇಕು ಅಂತಿದ್ದಾರೆ. ಅಕಸ್ಮಾತ್ MBBS ಸಿಗ್ಲಿಲ್ಲ, ನಾನು ಎಂಜಿನಿಯರಿಂಗ್ ಟ್ರೈ ಮಾಡ್ತೀನಿ, ಅದು ಸಿಗ್ಲಿಲ್ಲ, ನಾನು ನರ್ಸಿಂಗ್ ಟ್ರೈ ಮಾಡ್ತೀನಿ, ಅದು ಸಿಗ್ಲಿಲ್ಲ, ಅಗ್ರಿಕಲ್ಚರ್ ಟ್ರೈ ಮಾಡ್ತೀನಿ, ಈ ರೀತಿ ಇದ್ರೆ ಅಂತ ಸ್ಟೂಡೆಂಟ್ಸ್ ಏನ್ ಮಾಡಬಹುದು, ಸ್ಟಾರ್ಟಿಂಗ್ ಒಳಗಡೆ MBBS ಕಾಲೇಜಸ್ ಅನ್ನ ಆಡ್ ಮಾಡ್ಕೊಂಡ್ರು, ಅವ್ರಿಗೆ ಇಷ್ಟ ಇರೋ ಎಲ್ಲ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಂಡ್ರು. ಅದ್ರ ನಂತರ ಅದು ಎಷ್ಟು ಕಾಲೇಜಲ್ಲಿ ಒಂದು 10 ಕಾಲೇಜನ್ನ ಆಡ್ ಮಾಡೋಣ ಅಂತ ತಿಳ್ಕೊಳ್ಳೋಣ MBBS. ಅದ್ರ ನಂತರ ಅಲ್ಲಿ ಸೀಟ್ ಸಿಗಲ್ಲ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ನೆಕ್ಸ್ಟ್ ಎಂಜಿನಿಯರಿಂಗ್ ಇಂತಹ ಕಾಲೇಜ್ಗಳ ಸ್ಟಡಿ ಮಾಡ್ತೀನಿ ಅಂತ ಮತ್ತೊಂದು 5 ಕಾಲೇಜನ್ನ ಆಡ್ ಮಾಡ್ಕೊಂಡ್ರು. ಅದರ ನಂತರ ಏನ್ ಮಾಡ್ತಾರೆ, ನರ್ಸಿಂಗ್ ಕಾಲೇಜ್ನ ಆಡ್ ಮಾಡ್ಕೋತಾರೆ. ಅದರ ನಂತರ BSc ಅಗ್ರಿಕಲ್ಚರ್ ರಿಲೇಟೆಡ್ ಕಾಲೇಜ್ನ ಆಡ್ ಮಾಡ್ಕೋತಾ ಹೋಗ್ತಾರೆ. ಈ ರೀತಿ ಅವರಿಗೆ ಯಾವ್ಯಾವ ಕೋರ್ಸಸ್ ಇಷ್ಟ ಇದೆ ಹಾಗೆ ಯಾವ್ಯಾವ ಕಾಲೇಜಸ್ ಇಷ್ಟ ಇದೆ ಅವೆಲ್ಲವುಗಳನ್ನು ಕೂಡ ಒಂದೇ ಸಲ ಆಡ್ ಮಾಡ್ಕೋಬಹುದು. ಅಂದ್ರೆ ಮತ್ತೊಂದು ವಿಷಯ ಕೂಡ ಹೇಳ್ಬಿಡ್ತೀನಿ, ಅದು ಕೂಡ ಇಂಪಾರ್ಟೆಂಟ್. ಏನು ಅಂತ ಹೇಳಿದ್ರೆ, ಈಗ ನನಗೆ MBBS ಈ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಮಾಡೋದು ತುಂಬಾ ಇಷ್ಟ, ಅದನ್ನ ಫಸ್ಟಿಗೆ ಆಡ್ ಮಾಡ್ಕೊಂಡ್ರು. ಅದರ ನಂತರ ನಾನೀಗ ಅಂದ್ರೆ ಮತ್ತು MBBS ಇಷ್ಟ, ಬಟ್ ನೆಕ್ಸ್ಟ್ MBBS ಕಾಲೇಜ್ಗೆ ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನೋ ಅದಕ್ಕಿಂತ ಮತ್ತೊಂದು ಕಾಲೇಜಲ್ಲಿ ನಾನು ಎಂಜಿನಿಯರಿಂಗ್ ಮಾಡ್ತೀನಿ ಸಿಕ್ಕರೆ ಆರ್ತಿದ್ರೆ, ಫಸ್ಟ್ MBBS ಕಾಲೇಜ್, ಎರಡನೇದು ಎಂಜಿನಿಯರಿಂಗ್ ಕಾಲೇಜ್, ಅದ್ರ ನಂತರ ಮತ್ತೆ MBBS ಕಾಲೇಜ್, ಅದ್ರ ನಂತರ ಮತ್ತೆ MBBS ಕಾಲೇಜ್, ನಂತರ ಮತ್ತೊಂದು 2-3 ಎಂಜಿನಿಯರಿಂಗ್ ಕಾಲೇಜಸ್, ಅದರ ನಂತರ ಮತ್ತೆ ನರ್ಸಿಂಗ್ ಕಾಲೇಜಸ್. ಈ ರೀತಿ ಯಾವ ರೀತಿ ಬೇಕೋ ಆ ರೀತಿ ನೀವೇನ್ ಮಾಡ್ಬೋದು, ಕಾಲೇಜಸ್ ಅನ್ನ ಈ ಆಪ್ಷನ್ ಎಂಟ್ರಿ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅಂತ ಲೈವ್ ಡೆಮೋ ವಿಡಿಯೋಸ್ ಬೇಕು ಅಂತ ಕೂಡ ನೀವು ಕೇಳ್ತೀರಾ ಮುಂದೆ.
ಸ್ಟಾರ್ಟ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ್ಮೇಲೆ ಅದ್ರಲ್ಲೂ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಕೂಡ ಮಾಡಿ, ಆಯ್ತಾ? ಸರಿ, ಹಾಗಿದ್ರೆ ಈಗ ಮತ್ತೆ ವಿಷಯವನ್ನು ತಿಳ್ಕೊಳ್ತಾ ಹೋದ್ರೆ ಆಪ್ಷನ್ ಎಂಟ್ರಿಗೆ ಯಾವುದೇ ಲಿಮಿಟ್ ಇರಲ್ಲ. ನೀವು ಎಷ್ಟು ಕಾಲೇಜಸ್ ಬೇಕೋ ಅಷ್ಟು ಕಾಲೇಜಸ್ ಅನ್ನ ಆ್ಯಡ್ ಮಾಡ್ಕೋಬಹುದು, ಯಾವುದೇ ಲಿಮಿಟ್ ಇಲ್ಲ. ಎಷ್ಟು ಕೋರ್ಸಸ್ಗಳು ಬೇಕೋ ಅಷ್ಟು ಕೋರ್ಸನ್ನ ಆ್ಯಡ್ ಮಾಡ್ಕೋಬಹುದು, ಎಷ್ಟು ಕಾಲೇಜಸ್ ಬೇಕೋ ಅವುಗಳನ್ನು ಕೂಡ, ಅಂದ್ರೆ ಲಿಮಿಟೇ ಇಲ್ಲ, ಎಷ್ಟು ಬೇಕೋ ಅಷ್ಟು ಕಾಲೇಜಸ್ ಅನ್ನ ಆ್ಯಡ್ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮತ್ತು ಒಂದು ವಿಷಯ ಗಮನದಲ್ಲಿರಲಿ, ಈಗ ನೀವೇನು ಆ್ಯಡ್ ಮಾಡ್ತಿದ್ದೀರ ಕಾಲೇಜಸ್ ಅನ್ನ, ಅವುಗಳ ಬಗ್ಗೆ ತಿಳ್ಕೊಂಡು ಆ್ಯಡ್ ಮಾಡಿ. ಅಂದ್ರೆ ಗೂಗಲ್ ಸರ್ಚ್ ಮಾಡ್ತಿರೋ ಅಥವಾ ಕಾಲೇಜ್ಗಳ ರಿವ್ಯೂ ಅನ್ನ ಚೆಕ್ ಮಾಡ್ತಿರೋ, ನಿಮ್ಗೆ ಯಾರೋ ಸ್ಟಡಿ ಮಾಡೋದು ಗೊತ್ತಿದೆ ಆ ಕಾಲೇಜಲ್ಲಿ, ನೀವು ಬೇಕಾದ್ರೆ ಕಾಲೇಜ್ ಸ್ಟಡಿ ಮಾಡಿದ ಸ್ಟೂಡೆಂಟ್ಸ್ ಅವ್ರ ಪರಿಚಯ ಇದೆ, ಕಾಲ್ ಮಾಡಿ ತಿಳ್ಕೊಡಿ. ಈ ರೀತಿ ಮಾಡಿ ಈ ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಕರೆಕ್ಟ್ ಆಗಿ ಮಾಡಿ. ಅಂದ್ರೆ ನಿಮ್ಗೆ ಯಾವ ಕಾಲೇಜಸ್ ಇಷ್ಟ ಇದೆಯೋ ಅವುಗಳನ್ನ ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ ಇಟ್ಕೊಂಡಿರಿ. ಯಾಕಂದ್ರೆ ಲಾಸ್ಟ್ ಇಯರ್ ತುಂಬಾ ಸ್ಟೂಡೆಂಟ್ಸ್ ನೋಡಿದೀವಿ, ಅಂದ್ರೆ ಈ ಕಾಲೇಜ್ ಅಲಾಟ್ ಆಗುತ್ತೆ, ಅಲಾಟ್ ಆದ್ಮೇಲೆ ನಂಗೆ ಈ ಕಾಲೇಜ್ ಬೇಡ ಅನ್ಸುತ್ತೆ, ಇದೊಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ ಈಗ ಅಕಸ್ಮಾತ್ ಆ ಕಾಲೇಜ್ ಅಲಾಟ್ ಆದ್ರೆ ನಾನು ಹೋಗಿ ಅಡ್ಮಿಷನ್ ಮಾಡ್ಕೋತೀನಿ ಆ ರೀತಿ ಇರ್ಲಿ. ಸೊ ಈಗ ಇಷ್ಟನೇ ಇಲ್ಲ, ಆ ಕಾಲೇಜ್ ನಂಗೆ ಸಿಕ್ಕರು ಹೋಗಲ್ಲ ಅಲ್ಲಿ, ಆ ರೀತಿ ಇದ್ರೆ ಆ ಕಾಲೇಜನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ ಇಟ್ಕೋಬೇಡಿ. ನಂತರ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ನೀವೇ ಪ್ರಿಪೇರ್ ಮಾಡಿ. ತುಂಬಾ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಬೇರೆ ಹತ್ರ ಆಪ್ಷನ್ ಎಂಟ್ರಿ ಲಿಸ್ಟ್ ಪ್ರಿಪೇರ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೆ ಇಷ್ಟ ಅವರ ಕಾಲೇಜಸ್ ನ ಸೆಲೆಕ್ಟ್ ಮಾಡಿಕೊಟ್ಟಿದ್ದಾರೆ, ಅದನ್ನ ನೀವು ಆಪ್ಷನ್ ಎಂಟ್ರಿಯಲ್ಲಿ ಎಂಟ್ರಿ ಮಾಡಿದಿರಾ, ಅವರಿಗೆ ಅಂದ್ರೆ ಅಲೌಟ್ ಆಗಿರೋ ಕಾಲೇಜಲ್ಲಿ ಅವ್ರಿಗೆ ಸ್ಟಡಿ ಮಾಡೋದಕ್ಕೆ ಇಷ್ಟ ಆಗಿದೆ, ನಿಮಗಿಲ್ಲ, ಪ್ರಾಬ್ಲಮ್ ಅಲ್ವಾ? ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದನ್ನ ನೀವೇ ಪ್ರಿಪೇರ್ ಮಾಡಿ. ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನ ಇದವರು ವೆಬ್ಸೈಟ್ ಅಲ್ಲೇ ಪ್ರೊವೈಡ್ ಮಾಡಿದಾರೆ, ಅದನ್ನ ಯೂಸ್ ಮಾಡಿಕೊಂಡು ಕಟ್ ಆಫ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಲಾಸ್ಟ್ ಇಯರ್ ಕಟ್ ಆಫ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಅದ್ರ ಯಾವ್ಯಾವ ಕಾಲೇಜ್ ಇದಾವೆ ಅವುಗಳನ್ನ ತಿಳ್ಕೊಂಡು ಅವುಗಳ ರಿವ್ಯೂ ಅನ್ನ ಚೆಕ್ ಮಾಡಿ. ಗೂಗಲ್ ಅಲ್ಲಿ ಕಾಲೇಜ್ ನಂಬರ್ ಕೂಡ ಸಿಗುತ್ತೆ ನಿಮಗೆ, ಓಕೆನಾ? ಗೂಗಲ್ ಸರ್ಚ್ ಮಾಡಿದ್ರೆ ಕಾಲೇಜ್ಗಳ ನಂಬರ್ ಕೂಡ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಡೀಟೇಲ್ಸ್ ಇನ್ಫಾರ್ಮೇಶನ್ ಬೇಕಿತ್ತು ಅಂತ ಹೇಳಿದ್ರೆ ಕಾಲೇಜ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ಪಡೆದುಕೊಳ್ಳಿ, ಓಕೆನಾ? ಅಂದ್ರೆ ಯಾವ್ಯಾವ ಬ್ರಾಂಚಸ್ ಇದಾವೆ, ಲೆಕ್ಚರರ್ಸ್ ಎಲ್ಲ ಇದ್ದಾರಾ, ಇದನ್ನ ಬೇಕಾದ್ರೆ ಕೇಳ್ಕೊಂಡು ತಿಳ್ಕೊಳ್ಳಿ, ಏನು ಪ್ರಾಬ್ಲಮ್ ಇದೆ. ಕಾಂಟ್ಯಾಕ್ಟ್ ನಂಬರ್ ಅಂತ ಸಿಗುತ್ತೆ ಗೂಗಲ್ ಅಲ್ಲಿ, ಕಾಂಟ್ಯಾಕ್ಟ್ ಮಾಡಿ ಏನೇನು ಬೇಕೋ ಎಲ್ಲ ಇನ್ಫಾರ್ಮೇಶನ್ ಪಡ್ಕೊಳ್ಳಿ. ಸೊ ಈ ರೀತಿ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ನೀವು ರೆಡಿ ಮಾಡ್ಕೋಬೇಕು. ಹಾಗಾದ್ರೆ ಆಪ್ಷನ್ ಎಂಟ್ರಿ ಎಲ್ಲಿ ಮಾಡೋದು ನೀವು ಕೇಳೋದಂದ್ರೆ, ರಿಸಲ್ಟ್ ಬರುತ್ತಲ್ವಾ, ರಿಸಲ್ಟ್ ಬಂದ ಒಂದು 10 days ಅದರ ನಂತರ ಡೇಟನ್ನು ಅನೌನ್ಸ್ ಮಾಡ್ತಾರೆ ಅವರು, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತ. ಆವಾಗ ಕೆದವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಿಂಕ್ ಅನ್ನು ಪ್ರೊವೈಡ್ ಮಾಡ್ತಾರೆ ಅವರು, ಓಕೆನಾ? ಲಿಂಕ್ ಅನ್ನು ಪ್ರೊವೈಡ್ ಮಾಡ್ತಾರೆ, ಅದ್ರ ಮೂಲಕ ಲಾಗಿನ್ ಆಗ್ಬೇಕು ನೀವು. ಲಾಗಿನ್ ಆದಂದ್ರೆ ಅಲ್ಲೇ ಎಲ್ಲ ಕೋರ್ಸಸ್ ಹೆಸರು ತೋರಿಸುತ್ತೆ, ಎಲ್ಲ ಕಾಲೇಜ್ಗಳ ಹೆಸರು ತೋರಿಸುತ್ತೆ. ಆ ಟೈಮಲ್ಲಿ ನಿಮ್ಮ ಪ್ರಯಾರಿಟಿ ಪ್ರಕಾರ ಇದನ್ನ ಫಸ್ಟ್ ಪ್ರಯಾರಿಟಿ, ಇದನ್ನ ಸೆಕೆಂಡ್ ಪ್ರಯಾರಿಟಿ, ಥರ್ಡ್ ಪ್ರಯಾರಿಟಿ, ಈ ರೀತಿ ಲಿಸ್ಟ್ ಅನ್ನ ಮಾಡಿ, ಅಂದ್ರೆ ನಂಬರ್ ಅನ್ನ ಸೆಲೆಕ್ಟ್ ಮಾಡಿ, ಅವುಗಳನ್ನ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಿ ಆಪ್ಷನ್ ಎಂಟ್ರಿನ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಷ್ಟ ಆದ್ರೆ ಆಪ್ಷನ್ ಎಂಟ್ರಿ ಆದ ರೀತಿ. ಸೊ ತುಂಬಾ ಕೇರ್ಫುಲ್ ಆಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅಷ್ಟೇ ಇಂಪಾರ್ಟೆಂಟ್ ನಿಮ್ಮ ಆಪ್ಷನ್ ಎಂಟ್ರಿ, ಓಕೆ? ಅದಕ್ಕೋಸ್ಕರ ತುಂಬಾ ಕೇರ್ಫುಲ್ ಆಗಿ ಆಪ್ಷನ್ ಎಂಟ್ರಿ ಮಾಡಿ. ಆಪ್ಷನ್ ಎಂಟ್ರಿ ಬಗ್ಗೆನೋ ಅಥವಾ ಕೌನ್ಸಿಲಿಂಗ್ ಬಗ್ಗೆ ಏನಾದ್ರು ಡೌಟ್ ಇದೆ ಏನ್ ಮಾಡ್ತೀರಾ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಬೇಕಾದ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ತೀವಿ. ಓಕೆ, ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.